ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಿರೋಂಥ ವಿಷಯ ಬಂದು ನಾಮಯೋಗಗಳು. ಈ ನಾಮಯೋಗ ಅಂದರೆ ಏನು ಅಂತ ಕೇಳಿದ್ರೆ, ಪಂಚಾಂಗದಲ್ಲಿ ಇದೊಂದು ಅಂಗ. ಪಂಚಾಂಗದಲ್ಲಿ 5 ಅಂಗಗಳಿದೆ. ಆಲ್ರೆಡಿ ಹೇಳಿದ್ದೀನಿ. ಪಂಚಾಂಗದಲ್ಲಿ ಮೊದಲನೇ ಅಂಗ ಬಂದು ವಾರ, ನಕ್ಷತ್ರ, ತಿಥಿ, ಕರಣ, ಯೋಗ. ಈ 5ನೇ ಅಂಗ ಬಂದು ಯೋಗ. ಈ 5 ಅಂಗಗಳಿಂದನೇ ಒಬ್ಬ ಮನುಷ್ಯನ ಜೀವನದ ಭವಿಷ್ಯವನ್ನು ತಿಳ್ಕೊಳಕ್ಕೆ ಸಾಧ್ಯ. ಪ್ರೆಡಿಕ್ಷನ್, ಒಬ್ಬರು ಮನುಷ್ಯನ ಜೀವನದಲ್ಲಿ ಪ್ರೆಡಿಕ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅವರ ಜಾತಕದಲ್ಲಿ ಈ ನಾಮಯೋಗದಿಂದ ಯಾವ ರೀತಿಯಲ್ಲಿ ಅವರ ಜಾತಕದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. 27 ನಾಮಯೋಗಗಳಿದೆ. 27 ನಕ್ಷತ್ರ ಹೇಗಿದೆಯೋ ಅದೇ ರೀತಿಯಲ್ಲಿ 27 ನಾಮಯೋಗ ಇದೆ. ಹಾಗೆ ಒಂದೊಂದು ನಾಮಯೋಗಕ್ಕೂ ಯೋಗಿ, ಅವಯೋಗಿ ಅಂತ ಇರ್ತಾರೆ. ಅದನ್ನು ನಿಮಗೆ ಡೀಟೇಲಾಗಿ 1 by 1 ನಾನು ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿಯಲ್ಲಿ 27 ನಾಮಯೋಗದಲ್ಲಿ ಮೊದಲನೇ ನಾಮಯೋಗ ವಿಷ್ಕಂಭ ನಾಮಯೋಗ. ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ತಿಥಿ, ಕರಣ, ವಾರ, ನಕ್ಷತ್ರ, ಯೋಗ ಅಂತಿರುತ್ತೆ. ಯೋಗ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲೇ ಇರುತ್ತೆ ನೀವು ಯಾವ ಯೋಗದಲ್ಲಿ ಜನಿಸಿದ್ದೀರಾ ಅಂತ. ಮೊದಲನೇ ನಾಮಯೋಗ ಬಂದು ವಿಷ್ಕಂಭ ನಾಮಯೋಗ. ವಿಷ್ಕಂಭ ನಾಮಯೋಗಕ್ಕೆ ಯೋಗಿ ಬಂದು ಶನಿ ಭಗವಾನ್. ನಿಮ್ಮ ಜಾತಕದಲ್ಲಿ ಶನಿ ಬಂದು ಬಲವಾಗಿದ್ದರೆ ನಿಮಗೆ ತುಂಬ ಒಳ್ಳೆಯದನ್ನು ಮಾಡ್ತಾರೆ ಅಂತ. ಅದೇ ರೀತಿಯಲ್ಲಿ ಶನಿ ಬಂದು ವಕ್ರವಾಗಿದ್ದರೆ ನಿಮಗೆ ಕೆಟ್ಟದ್ದು ಮಾಡ್ತಾರೆ, ನೀಚವಾಗಿದ್ದರೆ ನಿಮಗೆ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ ನಿಮ್ಮ ಜಾತಕದಲ್ಲಿ. ಹಾಗೆ ಇವಾಗ ನಿಮ್ಮ ಜಾತಕದಲ್ಲಿ ಶನಿ ಒಳ್ಳೇದು ಮಾಡುತ್ತೆ, ಯೋಗಿ ಅಂತ. ವಿಷ್ಕಂಭ ನಾಮಯೋಗದಲ್ಲಿ ಯಾರು ಜನಿಸ್ತಾರೋ ಶನಿ ಬಂದು ಯೋಗಾಧಿಪತಿ. ಹಾಗೆ ಅವಯೋಗಿ ಬಂದು ಚಂದ್ರ. ಚಂದ್ರ ಏನಾದರೂ ತುಂಬ ಬಲವಾಗಿದ್ದರೆ ಚಂದ್ರನಿಗೆ ಸಂಬಂಧಪಟ್ಟ ಕಾರಕತ್ವದಲ್ಲಿ ನಿಮಗೆ ಬಹಳ ತೊಂದರೆ ಬೀರುತ್ತೆ. ಚಂದ್ರ ಯಾವ ಭಾವದಲ್ಲಿದ್ದಾರೋ ಆ ಭಾವದಿಂದ ನಿಮಗೆ ತೊಂದರೆ ಬೀರುತ್ತೆ ಅಂತ. ಶನಿ ಯಾವ ಭಾವದಲ್ಲಿದ್ದಾರೋ ಆ ಭಾವದಿಂದ ಶನಿಯಿಂದ ನಿಮಗೆ ಒಳ್ಳೆಯದಾಗುತ್ತೆ. ಶನಿ ಯೋಗಿ ನಕ್ಷತ್ರ ಯಾವುದು ಅಂದರೆ ಶನಿ ಭಗವಾನ್ ಯೋಗಿ ನಕ್ಷತ್ರ. ಈ ವಿಷ್ಕಂಭ ನಾಮಕ್ಕೆ ಯೋಗಿ ನಕ್ಷತ್ರ ಯಾವುದು ಅಂದರೆ ಪುಷ್ಯ ನಕ್ಷತ್ರ ಬರುತ್ತೆ. ಈ ಗ್ರಹದ ನಕ್ಷತ್ರ ಯೋಗಿ ನಕ್ಷತ್ರದ ಪುಷ್ಯ ನಕ್ಷತ್ರ ಯೋಗಿ ನಕ್ಷತ್ರ ಆಗುತ್ತೆ. ಅವಯೋಗಿ ನಕ್ಷತ್ರ ಬಂದು ಶ್ರವಣ ನಕ್ಷತ್ರ. ಇದು ಚಂದ್ರನ ನಕ್ಷತ್ರ. ಶ್ರವಣ ನಕ್ಷತ್ರದಲ್ಲಿ ಯಾವುದಾದ್ರು ಒಂದು ಗ್ರಹ ಅಥವಾ 1 ರಿಂದ 2 ಗ್ರಹ ಏನಾದ್ರು ಕೂತು ದಶಾಭುಕ್ತಿಯನ್ನು ನಡೆಸಿದಾಗ ಅದು ನಿಮಗೆ ನೆಗೆಟಿವ್ ಆಗಿ, ಕೆಟ್ಟದಾಗಿ ನಿಮಗೆ ಏನಾದರೂ ಒಂದು ಅದರಿಂದ ಪ್ರಭಾವ ಬೀರುತ್ತೆ ಅಂತ. ಅದೇ ರೀತಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಯಾವುದಾದ್ರು ಒಂದು ಗ್ರಹ ಕೂತು ದಶಾಭುಕ್ತಿಯನ್ನು ನಡೆಸಿದರೆ ಅದು ನಿಮಗೆ ತುಂಬ ಒಳ್ಳೆಯದು. ಶನಿ ಬಂದು ನಿಮಗೆ 10ನೇ ಸ್ಥಾನದಲ್ಲಿದ್ದರೆ, 10ನೇ ಭಾವದಲ್ಲಿದ್ದರೆ ನಿಮ್ಮ ಒಂದು ಕೆಲಸದಲ್ಲಿ ನೀವು ಟಾಪ್ ಮೋಸ್ಟಾಗಿ ಬರ್ತೀರಾ ಅಂತ. ಒಂದು ಒಳ್ಳೆಯ ಹುದ್ದೆ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಕಬ್ಬಿಣ ಸಂಬಂಧಪಟ್ಟ ಬಿಸ್ನೆಸ್ ಅಥವಾ ಫ್ಯಾಕ್ಟ್ರಿ ನೀವೇನಾದರೂ ನಡೆಸ್ತಾ ಇದ್ದರೆ ಖಂಡಿತ ಅದು ನಿಮಗೆ ವರ್ಕೌಟ್ ಆಗುತ್ತೆ. ನೀವು ಮಾಡೋಂಥ ಬಿಸ್ನೆಸ್ಸಲ್ಲಿ ನೀವು ನಂಬರ್ 1 ಪೊಸಿಷನಲ್ಲಿ ಬರ್ತೀರಾ. ಹಾಗೆ ವರ್ಕರ್ಸಿಂದ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ನಿಮ್ಮ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು, ನಿಮಗೆ ಒಳ್ಳೆಯ ಹೆಸರು ಇರುತ್ತೆ. ಯಾಕಂದರೆ ಶನಿ ಯೋಗಾಧಿಪತಿಯಾಗಿ ಬರ್ತಾರೆ. ಹಾಗೆ ಚಂದ್ರ ನಿಮಗೆ 10ನೇ ಮನೆಯಲ್ಲಿದ್ದರೆ ನೀವು ಮಾಡೋ ಕೆಲಸದಲ್ಲಿ ಎಲ್ಲ ಫೇಲಿಯರ್ ಆಗ್ತಾ ಇರುತ್ತೆ. ಎಷ್ಟೇ ಬಿಸ್ನೆಸ್ ಮಾಡಿದ್ರೂ ಆ ಬಿಸ್ನೆಸ್ ಎಲ್ಲ ಫ್ಲಾಪ್ ಆಗ್ತಾನೆ ಇರುತ್ತೆ. ಸಾಲದ ಮೇಲೆ ಸಾಲ ಆಗಿ ತುಂಬ ನೀವು ಸಾಲದವ್ರಾಗ್ಬಿಡ್ತೀರ 10ನೇ ಮನೇಲಿ ಚಂದ್ರ ಇದ್ದರೆ. ಇದೇ ರೀತಿಯಲ್ಲಿ ಇದು ಇನ್ನೊಂದು ಸೂಕ್ಷ್ಮವಾದ ವಿಚಾರ ಇದೆ. ಇದರಲ್ಲೂ ಸೂಕ್ಷ್ಮವಾದ ವಿಚಾರ ಇದೆ. ಶನಿ ಕೆಟ್ಟೋಗಬಾರದು. ನಿಮ್ಮ ಜಾತಕದಲ್ಲಿ ಯೋಗಿನೇ ಬಂದು ಕೆಟ್ಟೋದ್ರೆ ನಿಮಗೆ ಯಾವುದೇ ರೀತಿ ಒಳ್ಳೆಯದನ್ನೋದು ನಡೆಯಲ್ಲ. ಅದೇ ರೀತಿಯಲ್ಲಿ ಅವಯೋಗಿ ಬಂದು ಕೆಟ್ಟೋಗ್ಬಿಟ್ರೆ ನಿಮಗೆ ತುಂಬ ಒಳ್ಳೆಯದು. ಅವಯೋಗಿ ಯಾರು? ವಿಷ್ಕಂಭ ನಾಮಯೋಗಕ್ಕೆ ಚಂದ್ರ ಅಕಸ್ಮಾತ್ ನಿಮಗೆ ಪುಷ್ಕರ ನಾಮಾಂಶದಲ್ಲಿದ್ದರೆ ನಿಮಗೆ ಚಂದ್ರ ಒಳ್ಳೇದು ಮಾಡ್ತಾರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಚಂದ್ರ ಬಂದು ನಿಮಗೆ ಪುಷ್ಕರ ನಾಮಾಂಶದಲ್ಲಿದ್ದರೆ ನಿಮಗೆ ರಾಜಯೋಗವನ್ನು ಖಂಡಿತ ತಂದೆ ತರುತ್ತೆ. ಇದೆಲ್ಲ ಜ್ಯೋತಿಷ್ಯದ ಒಂದು ಸೂಕ್ಷ್ಮವಾದ ವಿಚಾರ. ಖಂಡಿತ ದೊಡ್ಡವರ ಜಾತಕದಲ್ಲಿ ಇದೆಲ್ಲ ಇರುತ್ತೆ. ಯೋಗಿ ಮಾಡದಿಲ್ಲದೆ ಇರೋ ಕೆಲಸವನ್ನು ಅವಯೋಗಿ ಮಾಡ್ತಾರೆ. ಅದು ಯಾವಾಗ ಅವಯೋಗಿ ಕೆಟ್ಟರೆ ಮಾತ್ರ. ಈ ಪಾಯಿಂಟ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ
ನಾಮಯೋಗದಲ್ಲಿ ಅವಯೋಗಿ ಏನಾದ್ರು ಕೆಟ್ಟೋಗಿದ್ದರೆ ನಿಮಗೆ ರಾಜಯೋಗ. ಅವಯೋಗಿ ಏನಾದರೂ ವಕ್ರದಲ್ಲಿ 3ನೇ ಅಧಿಪತಿ, 6ನೇ ಅಧಿಪತಿ, 8ನೇ ಅಧಿಪತಿ, 12ನೇ ಅಧಿಪತಿ ನಕ್ಷತ್ರದಲ್ಲಿದ್ದರೆ ನಿಮಗೆ ರಾಜಯೋಗ. ಸೊ ಚಂದ್ರನಿಂದ ಏನೆಲ್ಲ ಕೆಟ್ಟದಾಗ್ಬೋದು ಅಂದರೆ, ತಾಯಿ ರಿಲೇಷನಿಂದ ನಿಮಗೆ ಭಾರಿ ತುಂಬ ಜಲಸ್ ಪೀಪಲ್ ತುಂಬ ಇರ್ತಾರೆ. ನಿಮ್ಮ ಮೇಲೆ ಒಂದು ದೃಷ್ಟಿ ಜಾಸ್ತಿ ಬರುತ್ತೆ. ಕಣ್ಣು ಯಾವಾಗಲೂ ಇಟ್ಟಿರ್ತಾರೆ, ನೀವು ಕೆಳಗಡೆ ಬೀಳ್ತೀರಾ ಅಂತ ಕಾಯ್ತಾನೆ ಇರ್ತಾರೆ. ಅವಯೋಗಿ ಯಾರಿಗೆ ಚಂದ್ರನಾಗಿ ಬರುತ್ತೋ ತಾಯಿ ರಿಲೇಷನಿಂದ ನಿಮಗೆ ಭಾರಿ ತೊಂದರೆ ಇರುತ್ತೆ. ಸೊ ಇಷ್ಟನ್ನು ಹೇಳ್ತಾ ನಾನು ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಷ್ಕಂಭ ನಾಮಯೋಗದ ಬಗ್ಗೆ ಹಲವಾರು ವಿಷಯಗಳಿದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಮೊದಲನೇ ನಾಮಯೋಗ, ಇದು ಬೇಸಿಕ್ ರೂಲ್ಸ್. ವಿಷ್ಕಂಭ ನಾಮಯೋಗದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಇದು ಬೇಸಿಕ್ ರೂಲ್ಸ್. ಚಂದ್ರ ಯಾವ ಭಾವದಲ್ಲಿ ಇರ್ತಾರೋ, ಲಗ್ನದಲ್ಲಿದ್ದರೆ ನಿಮಗೆ ತೊಂದರೆ, 2ನೇ ಭಾವದಲ್ಲಿದ್ದರೆ ಹಣಕಾಸಿನ ತೊಂದರೆ, 3ನೇ ಭಾವದಲ್ಲಿದ್ದರೆ ಆ 3ನೇ ಭಾವಕ್ಕೆ ಸಂಬಂಧಪಟ್ಟ ತೊಂದರೆಗಳು ಭಾರಿ ಬರುತ್ತೆ. ತಮ್ಮನಿಂದ ಬರ್ಬೋದು, ಫ್ರೆಂಡ್ಸಿಂದ ಬರ್ಬೋದು. 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಖಂಡಿತ ಲ್ಯಾಂಡ್ ಪ್ರಾಬ್ಲಮ್ ಖಂಡಿತ ಇರುತ್ತೆ. ಸುಖ ಅನ್ನೋದು ನಿಮ್ಮ ಲೈಫಲ್ಲಿ ಅನುಭವಿಸೋಕ್ಕಾಗಲ್ಲ. 5ನೇ ಮನೆಯಲ್ಲಿ ಚಂದ್ರ ಇದ್ದರೆ ಖಂಡಿತ ಅವರಿಗೆ ಅಬೋಷನ್ ಆಗುತ್ತೆ, ಮಕ್ಕಳು ಇರೋದಕ್ಕೆ ಚಾನ್ಸಸ್ ತುಂಬ ಕಡಿಮೆ. ಈ ಥರದ್ದೆಲ್ಲ ಇರುತ್ತೆ. ಶನಿ ಯಾವ ಭಾವದಲ್ಲಿ ಇರ್ತಾರೋ ಆ ಭಾವದಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. 5ನೇ ಸ್ಥಾನದಲ್ಲಿದ್ದರೆ ಪೂರ್ವ ಪುಣ್ಯ ಸ್ಥಾನ, ನಿಮಗೆ ನಿಮ್ಮ ಪೂರ್ವಜರ ಆಸ್ತಿ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಂದ ನಿಮಗೆ ಒಳ್ಳೆಯ ಹೆಸರು, ಕೀರ್ತಿ, ಸಮುದಾಯದಲ್ಲಿ ಒಳ್ಳೆಯ ಮರ್ಯಾದೆ ಇದೆಲ್ಲ ಖಂಡಿತ ಸಿಗುತ್ತೆ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ 2ನೇ ನಾಮಯೋಗದ ಬಗ್ಗೆ ಹೇಳ್ತೀನಿ. 2ನೇ ನಾಮಯೋಗ ಬಂದು ಪ್ರೀತಿ ನಾಮಯೋಗ. ಪ್ರೀತಿ ನಾಮಯೋಗದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು.